ಈ ಮೈಕ್ ನ ನೀವು ಫೋನ್ಗೂ ಯೂಸ್ ಮಾಡಬಹುದು, ಕ್ಯಾಮ್ರಾಗೂ ಯೂಸ್ ಮಾಡಬಹುದು. ನಿಮ್ ಫೋನ್ ಹೀಟ್ ಆಗೋದು ಅಥವಾ ಚಾರ್ಜಿಂಗ್ ಸಾಕೆಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಪನ್ ಮಾಡಿ ಡೆಲಿವರಿ ಇಸ್ಕೊಂಡಿಲ್ಲ. ಟೈಪ್ ಸಿ ನಿಮಗೆ ನೋಡಕ್ ಮಾತ್ರ ಕಾಣಿಸ್ತಿದೆ, ಟೈಪ್ ಸಿ. ಬಟ್ ಒಳಗಡೆ ಪಿನ್ ಕನೆಕ್ಷನ್ ಫುಲ್. Your attention please. Here we meet once again. Hello guys, welcome back to a new video. ನಾವು ಇಷ್ಟು ದಿನ ಬೋಯಾ ಮೈಕ್ ಯೂಸ್ ಮಾಡ್ತಿದ್ವಿ. ಇವಾಗ ನಾವು DJI ಮೈಕ್ ಮಿನಿ ಮೈಕ್ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗುತ್ತೆ, ಸೊ ಪ್ಲೀಸ್ ಅಡ್ಜಸ್ಟ್. ಹೆಂಗಿದೆ ಅಂತ ನಾವ್ ಇದನ್ನ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ವಿ. ಓಪನ್ ಮಾಡಿ ಡೆಲಿವರಿ ಇಸ್ಕೊಂಡಿಲ್ಲ. ನಾವೇ ಓಪನ್ ಮಾಡ್ತೀವಿ. ಒಳಗಡೆ ಅಂಡ ಮಸಾಲ ಇದೆ ಗೊತ್ತಿಲ್ಲ. ಅದೆಲ್ಲ ಬೇಡ ಮಗ. ದಿಸ್ ಇಸ್ ಬಿಲ್ ಡಾಲರ್ಸ್ ಲೆಕ್ಕದಲ್ಲಿದೆ. ಆಕ್ಚುಲಿ ಡಾಲರ್ ಬಂದು ಪ್ರೈಸ್ ಗೊತ್ತಿಲ್ಲ, ಕಟ್ ಆಗ್ಬಿಟ್ಟಿದೆ. ಈ ಮೈಕ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ಮೈಕ್ ನ ನೀವು ಫೋನ್ಗೂ ಯೂಸ್ ಮಾಡಬಹುದು, ಕ್ಯಾಮ್ರಾಗೂ ಯೂಸ್ ಮಾಡಬಹುದು. ಸ್ಪೆಸಿಫಿಕ್ ಆಗಿ ಕ್ಯಾಮ್ರಾಗೆ ಅಂತ ಏನ್ ಬರಲ್ಲ ಇದು. ಸೊ ಈ ಮೈಕ್ ಫೀಚರ್ಸ್ ಬಂತು ಅಂತಂದ್ರೆ ಆಕ್ಷನ್ ಕ್ಯಾಮ್ರಾಗೂ ಯೂಸ್ ಮಾಡಬಹುದು, ಕ್ಯಾಮ್ರಾಗೂ ಯೂಸ್ ಮಾಡಬಹುದು, ಫೋನ್ಗೂ ಯೂಸ್ ಮಾಡಬಹುದು. ಹೈ ಕ್ವಾಲಿಟಿ ಆಡಿಯೋ ಕೊಡುತ್ತೆ. 48 ಅವರ್ಸ್ ಬ್ಯಾಕ್ ಪ್ಯಾಕ್ ಅಲ್ಲ, ಪ್ಲೇ ಟೈಮ್ ಅಂದ್ರೆ 48 ಗಂಟೆ ಚಾರ್ಜ್ ನಿಲ್ಲುತ್ತೆ ಅಂತ. ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. 2 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾನೆ. ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ನಾವು ಇಷ್ಟು ದಿನ ಬೋಯಾ ಮೈಕ್ ಯೂಸ್ ಮಾಡ್ತಿದ್ವಿ. ಇದ್ರ ನಾಯ್ಸ್ ಕ್ಯಾನ್ಸಲೇಷನ್ಗೂ ನಾವು ಯೂಸ್ ಮಾಡ್ತಿದ್ವಿ ಇಷ್ಟು ದಿನ ನಾಯ್ಸ್ ಕ್ಯಾನ್ಸಲೇಷನ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಫಸ್ಟ್ ಇವಾಗ ಅನ್ಬಾಕ್ಸ್ ಮಾಡೋಣ. ಫಸ್ಟ್ 2,000-3,000 ರೂಪಾಯಿ ಇತ್ತು. ಇದು ಅದಕ್ಕಿಂತ 4 ಪಟ್ಟು ಹೆಚ್ಚಿದೆ ಪ್ರೈಸ್. ಬಟ್ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಒಂದು ಪ್ರಾಡಕ್ಟ್ ನೋಡೋ ಒಂದು ಫೀಲ್ ಅನ್ಸುತ್ತಲ್ವಾ, ಪ್ರೀಮಿಯಂ ಫೀಲಿಂಗ್ ಇದೆ. ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ ಮೈಕಿಗೋಸ್ಕರ. ಎಕ್ಸ್ಟ್ರಾ ನಿಮಗೆ ವಿಂಡ್ ಏನು ನಾಯ್ಸ್ ಬರಬಾರ್ದು ಅಂತ ಕವರ್ ಕೊಟ್ಟಿದ್ದಾರೆ. 2 ತರ ಕೊಟ್ಟಿದ್ದಾರೆ ಇದರಲ್ಲಿ. ಈ ಕೇಬಲ್ ಇಂದಾನೆ ನಾವು ಇವಾಗ ನೆಕ್ಸ್ಟ್ ನಮ್ಮ ಇನ್ಸ್ಟಾ 360ಗೆ ಕನೆಕ್ಟ್ ಮಾಡ್ಕೊಳಕ್ಕಾಗೋದು. ಈ ಕೇಬಲ್ ನಿಮಗೆ ಮೇನ್ ಇನ್ಸ್ಟಾ 360ಗೆ ಏನಾದ್ರು ಕನೆಕ್ಟ್ ಮಾಡ್ಕೋಬೇಕಂದ್ರೆ DJI ಇದು ಮೈಕ್ ಅಡಾಪ್ಟರ್ ಅಂತ ಬರುತ್ತೆ. ಈ ಕೇಬಲ್ ಮುಖಾಂತರ ನೀವು DJI ಮೈಕ್ ಮಿನಿನ ಕನೆಕ್ಟ್ ಮಾಡ್ಕೋಬಹುದು ನೀವು ಇನ್ಸ್ಟಾ 360ಗೆ. ಇನ್ನೊಂದು ಜನರಲ್ ಇನ್ಫಾರ್ಮೇಶನ್ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ. ಇದು ಟೈಪ್ ಸಿ ಅಂದ್ರೆ ಯಾವ್ದಂತ ಚಿಚ್ ಬಿಡೋದಲ್ಲ ಚಾರ್ಜರ್ಗಳು. ಟೈಪ್ ಸಿ ಇಲ್ಲಿ ತುಂಬಾ ತರ ಕಾನ್ಫಿಗರೇಷನ್ಸ್ ಬರುತ್ತೆ. ನಿಯರ್ ಟು 7 to 8 ನನಗೆ ಗೊತ್ತಿರೋ ಕಾನ್ಫಿಗರೇಷನ್ಸ್ ಇದೆ. ಪಿನ್ ಒಳಗಡೆ ಕಾನ್ಫಿಗರೇಷನ್ಸ್ ತುಂಬಾ ಚೇಂಜ್ ಇರುತ್ತೆ. ನಿಮ್ ಫೋನ್ ಹೀಟ್ ಆಗೋದು ಅಥವಾ ಚಾರ್ಜಿಂಗ್ ಸಾಕೆಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲೂ ಅಷ್ಟೇ ಟೈಪ್ ಸಿ ನಿಮಗೆ ನೋಡಕ್ ಮಾತ್ರ ಕಾಣಿಸ್ತಿದೆ ಆಚೆಯಿಂದ ಇದು ಟೈಪ್ ಸಿ. ಬಟ್ ಒಳಗಡೆ ಪಿನ್ ಕನೆಕ್ಷನ್ ಫುಲ್ ಚೇಂಜ್ ಇದೆ. ಇದರಲ್ಲಿ ಮೈನ್ 3 ಪೋರ್ಟ್ಸ್ ಇದೆ, ಅದರೊಳಗಡೆ ಮತ್ತೆ ಮಿನಿ ಪೋರ್ಟ್ಸ್ ಚೇಂಜ್ ಇರುತ್ತೆ. ನೀವು ಅದಕ್ಕೂ ತೆಗೆದು ಎಲ್ಲೋ ಹಾಕ್ತೀರಾ, ಆಮೇಲೆ ಅದು ಲೈಫ್ ಅವಾಗ ಹಾಳಾಗೋಗಲ್ಲ, ಬಟ್ ಕಾಲಕ್ರಮ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಒಳಗಡೆಯಿಂದ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಹೀಟ್ ಇಂದ ಬ್ಯಾಟ್ರಿ ಡ್ಯಾಮೇಜ್ ಆಗುತ್ತೆ. ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ಬಟ್ ಎಫೆಕ್ಟಿವ್ ಲೈಫಿಗೆ. ಸೊ ಸ್ಮಾಲ್ ಟಿಪ್. ಈಗ ಪ್ರೆಸೆಂಟ್ ನಾವು ಇವಾಗ ಬೋಯಾ ಮೈಕ್ ಯೂಸ್ ಮಾಡ್ತಾ ಇದೀವಿ. 3.5K ಅಷ್ಟೇ ಇದ್ದಿದ್ದು ನಾವು ತಗೊಂಡಾಗ, ಬಿಗಿನರ್ ಫ್ರೆಂಡ್ಲಿ ಅಂತ. ಮೈಕ್ ಚೇಂಜ್ ಮಾಡ್ಕೊಂತೀವಿ. ಇಷ್ಟೊತ್ತವರೆಗೂ ಬಂದಿದ್ದ ವಾಯ್ಸ್ ಏನಿದೆ ಅದಕ್ಕೂ ಮತ್ತೆ ಇವಾಗ ಯೂಸ್ ಮಾಡ್ತಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ಹೇಳ್ಬೋದು. ಓಕೆ, ಬಜೆಟ್ ಫ್ರೆಂಡ್ಲಿ ಸ್ಟಾರ್ಟಿಂಗ್ ಇದಕ್ಕೆ ಓಕೆನೆ. ಒಳ್ಳೆ ಡಿವೈಸ್ ಬೇಕು ಅಂದ್ರೆ ಇದು ನೋಡಿ ಹಿಂಗ್ ಕಾಣಿಸುತ್ತೆ ಅಂತ. ಲೆಟ್ಸ್ ಟೆಸ್ಟ್ ಸೌಂಡ್ ಕ್ವಾಲಿಟಿ ಆಫ್ DJI ಮೈಕ್. ಬೈ ಬೋಯಾ ನನ್ನ ಹತ್ರ ಬರುತ್ತೆ ಇವಾಗ ಇದು. ನೆಕ್ಸ್ಟ್ ನಾನು ಏನ್ ನೋಡ್ತಿರೋ ವ್ಲಾಗ್ಸ್ ಎಲ್ಲ ಇದರಲ್ಲೇ ಮಾಡ್ತೀನಿ ನಾನು. ಸುಮಂತ್ ಅವರು ಇವಾಗ ಬೋಯಾ ಮೈಕಿಗೆ ಅಪ್ಡೇಟ್ ಆಗಿದ್ದಾರೆ. ಇಷ್ಟು ದಿನ ಡೈರೆಕ್ಟ್ ರಾ ಫೋಟೇಜ್ ಅಪ್ಲೋಡ್ ಮಾಡೋರು, ಇನ್ಮೇಲಿಂದ ಬೋಯಾ ಮೈಕ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಾರೆ. ನೆಕ್ಸ್ಟ್ ಬೋಯಾ ಆಗುತ್ತಾ ಮೊಯೋ ಆಗುತ್ತಾ. ಸೊ ಗೈಸ್, ನಾನು ಇಷ್ಟೊತ್ತಂಗ ಮಾತಾಡಿದ್ ಬಂದಿದೆಯಲ್ಲ ಗೊತ್ತಿಲ್ಲ. ಇದು ಮಫ್ಲರ್ ಹಾಕಿ ಅಂದ್ರೆ ಸಾರಿ ಇದು ಬುಷ್ ಹಾಕಿ ನಾಯ್ಸ್ ಕ್ಯಾನ್ಸಲೇಷನ್ ಬುಷ್ ಹಾಕಿ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಬುಷ್ ಹಾಕ್ದಲೇ ಯೂಸ್ ಮಾಡ್ತಿರೋದು. ವಾಯ್ಸ್ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನೀವೇ ಹೇಳ್ಬೋದು. ಇವಾಗ ಪ್ಯಾಕ್ ತುಂಬಾ ಪ್ರೀಮಿಯಂ ಫೀಲ್ ಇದೆ ಇದರಲ್ಲಿ ನಿಮಗೆ ಮೈಕ್ ನ ನೀವು ಕ್ಲಿಪ್ ಬಾರ್ಡ್ ಕೊಟ್ಟಿದ್ದಾರೆ, ಕ್ಲಿಪ್ ಇಂದ ಯೂಸ್ ಮಾಡಬಹುದು. ಇದರಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ, ತುಂಬಾ ಟೈಟ್ ಆಗಿ ಇಟ್ಕೊಂತಿದೆ. ಮ್ಯಾಗ್ನೆಟಿಕ್ ನೀವು ಯೂಸ್ ಮಾಡಬಹುದು. ನೀವು ಒಂದೊಂದ್ಸಲಿ ಈ ತರ ಬಟ್ಟೆ ಇದೆ ಅಂದ್ರೆ ಇದಕ್ಕೆ ಕ್ಲಿಪ್ ಮಾಡಬಹುದು. ಈ ತರ ಜಸ್ಟ್ ಕ್ಲಿಪ್ ಅಂಡ್ ಯೂಸ್ ಅಷ್ಟೇ. ಇವಾಗ ನೋಡ್ಬೋದು ಮ್ಯಾಗ್ನೆಟಿಕ್ ಹಾಕಿ ಸ್ಟಿಕ್ ಮಾಡಿದೀವಿ. ನಂದು ಕ್ಲಿಪ್ ಯೂಸ್ ಮಾಡಿದೀನಿ. ಒಂದು ಕ್ಲಿಪ್ಪಿಗೆ ಹಾಕಿದ್ರೆ ಮ್ಯಾಗ್ನೆಟಿಕ್ ಕೊಟ್ಟಿದ್ದೀನಿ. ಸೊ ಶೇಕ್ ಮಾಡಿದ್ರೆ ಎಷ್ಟು
ಓಕೆ ಮ್ಯಾಗ್ನೆಟಿಕ್ ತುಂಬಾ ಸ್ಟ್ರಾಂಗ್ ಇದೆ, ಇದನ್ನ ಹಾಕಿ ಇಲ್ಲಿ ಯುದ್ಧ ಮಾಡಕ್ ಹೋಗಲ್ಲ ನಾವು. ಮ್ಯಾಗ್ನೆಟಿಕ್ ನ ನೀವು ಹೆಲ್ಮೆಟಿಗೆಲ್ಲ ಯೂಸ್ ಮಾಡಕ್ ಟ್ರೈ ಮಾಡಕ್ ಹೋಗ್ಬೇಡಿ, ಕ್ಲಿಪ್ ಯೂಸ್ ಮಾಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಹೆಲ್ಮೆಟ್ ಒಳಗಡೆ, ಏನಕ್ಕೆ ಸ್ಪೀಡ್ ಜಾಸ್ತಿ ಇರುತ್ತೆ ಮೂವಿಂಗ್ ಟೈಮಲ್ಲಿ, ಆಮ್ಸ್ ಹತ್ತು ಇಳಿದು ಅಂತ ಟೈಮಲ್ಲಿ ನಿಮಗೆ ಮೈಕ್ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಏನೇ ಮೈಕ್ ಯೂಸ್ ಮಾಡ್ಬೇಕಂದ್ರೆ ಹೆಲ್ಮೆಟ್ ಒಳಗಡೆ ಕ್ಲಿಪ್ ಇಲ್ಲ ಹೋಲ್ಡಿಂಗ್ ತರ ಏನಾದ್ರು ಯೂಸ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಮೈಕ್ ರಿವ್ಯೂ, ನೀವು ನೋಡ್ಬೋದು. ನಾವಿನ್ನೂ ಇಷ್ಟೇ ಅಲ್ಲ, ಮೈಕ್ ಬಗ್ಗೆ ಇನ್ನು ಯೂಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀವಿ. ಆಕ್ಚುಲಿ ಇದೆಲ್ಲ ಮಾಡ್ತಾರೆ ಗೊತ್ತಾ, ಅಂದ್ರೆ ಒಂದು ಪ್ರಾಡಕ್ಟ್ ಇವಾಗ ಒಂದು ಪೇಪರ್ ಹರಿಯೋ ಸೌಂಡು ಅದೆಲ್ಲ ಮಾಡ್ತಾರಲ್ಲ, ನೋಡಿ ಬೇಕಾದ್ರೆ ಇವಾಗ ಅಂದ್ರೆ ಈಗ ಸ್ವಲ್ಪ ದೊಡ್ಡದೆ, ಬಟ್ ಕೆಲವೊಂದು ಸಣ್ಣ ಪುಟ್ಟದ್ದು ಇದು ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಪ್ರತಿಯೊಂದು ಸಣ್ಣ ನಾಯ್ಸ್ ಕೂಡ ಕ್ಯಾಪ್ಚರ್ ಮಾಡ್ತಿದೆ. ಸೊ ಸೆನ್ಸಿಟಿವ್ ಪಾರ್ಟಿಕಲ್ಸ್ ಕೂಡ ಚೆನ್ನಾಗಿ ವಾಯ್ಸ್ ರಿಸೀವ್ ಆಗ್ತಿದೆ ಚೆನ್ನಾಗಿ. ರಿಸೀವ್ ಆಗ್ತಿದೆ ಚೆನ್ನಾಗಿ. ಟೆಕ್ನಿಕಲಿಟಿ ವರ್ಡ್ ರಿಸೀವ್ ಆಗ್ತಾ ಇದೆ. ನಾವಿವಾಗ ಜಸ್ಟ್ ಏನಿದೆ ಪ್ರಾಡಕ್ಟ್ ರಿವ್ಯೂ ಮಾಡಿದೀವಿ, ಡೀಟೇಲ್ ರಿವ್ಯೂ ನಾವು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ಏನನ್ಸ್ತು ಎಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಇಲ್ಲ ಡಿಸ್ಲೈಕ್ ಕೂಡ ಮಾಡಿ, ಏನು ತಪ್ಪು ಮಾಡಿದ್ವಿ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡಬೇಕು ಅಂತ ನೀವು ಕಮೆಂಟ್ ಹಾಕಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.